ಆಗ್ತದೋ ಆಗಲ್ವೋ ಮುಂದೆ ನೋಡ್ಬಿಟ್ಟು ನಾನು ಹೇಳ್ತೀನಿ. ಮನ್ಯಾಳಿ, ನನ್ನ ಮಾನ ಮುರುವದಿ ಎಲ್ಲ ಕಳಿಬೇಕು ಅಂತ ನೆನಿಯ ಇಷ್ಟೆಲ್ಲ ಮಾಡಿದ್ಯೇನೆ ನೀನು. ನನ್ನ ಮಾನ ಮುರುವದಿ ಎಲ್ಲನೂ 3 ಕಾಸು ಕರಜ್ ಹಾಕ್ಬಿಟ್ಟಲ್ಲ ಇಲ್ಲೇ ನೆನಿಯ. ಎಷ್ಟು ಮುರುವದಿ ಕಳ್ದಿದ್ಯಾ ನಂದು ಅಂತ ಹೇಳಿದ್ರೆ ನಿನಗೆ ಏನು ತಗೊಂಡು ಹಾಕಿದ್ರು ಬುದ್ಧಿ ಬರೋಕ್ಕಿಲ್ಲ. ಅಷ್ಟೆಲ್ಲ ಗಿಣಿಗೆ ಹೇಳ್ದಂಗೆ ಹೇಳ್ಬಿಟ್ಟು ಕಳ್ಸಿದ್ದೀನಿ ನಿನಗೆ. ಮನ್ಯಾಳಿ, ಏನು ಹೇಳ್ದೆ ನಾನು? ನನ್ನ ಮಾನ ಮುರುವದಿ ಕಳಿಯೋದಾಗ್ಲಿ ಎಡವಟ್ಟು ಕೆಲಸ ಆಗಲಿ ಮಾಡಬೇಡ್ವೆ ಅಂತ ಹೇಳಿದ್ರೆ, ಇಲ್ಲ ನಾನು ಎಡವಟ್ಟು ಕೆಲಸ ಮಾಡೋಕ್ಕಿಲ್ಲ, ನಾನು ಭಾಳ ಒಳ್ಳೆ ಕೆಲಸ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಆ ಭದ್ರಮ್ಮನ ಮಗಳ ಹತ್ರ ದುಡ್ಡಿಸ್ಕೊಂಡು ಒಂದು ಸೀರೆನ ವ್ಯಾಪಾರ ಮಾಡಿದಂಗೆ ದೌಲತ್ ಮಾಡ್ಕೊಂಡು ಅವಳ ಹತ್ರ ನೀ ಛೀ ಥೂ ಅಂತ ಉಗಿಸ್ಕೊಂತ ಇದ್ದೀಗಲ್ಲ. ನಿನ್ಗೆ ಏನಾರ 4 ಪೈಸದ ಏನಾರ ಮಾನ ಮುರುವದಿ ಏನಾರ ಐತೇನೆ ನಿನಗೆ? ಹಾ, ಎಷ್ಟು ಹೇಳ್ದೆ ನಿಂಗೆ ನೆನೆ? ಗಿಣಿಗೆ ಹೇಳ್ದಂಗೆ ಹೇಳ್ದೆ, ಬ್ಯಾಡ್ವೆ ಬ್ಯಾಡ್ವೆ ಬ್ಯಾಡ್ವೆ, ನಮ್ಗೆಲ್ಲ ಬಿಸ್ನೆಸ್ ಎಲ್ಲ ಬ್ಯಾಡ್ವೆ, ಮುರುವದಿನಾಗ ಅದೇನೋ ಕೆಲಸ ಮಾಡ್ತೀನಿ ಅಂತಂದಲ್ಲ, ಮಾಡೋಗಿ ಅಂತ ಹೇಳಿದ್ರೆ ಹಾ ಏನ್ ಮಾಡ್ದೆ ನೀನು? ಹಾ, ಅಯ್ಯೋ ರೀ, ನೀವು ಹೊಡಿತೀರಾ? ಅಯ್ಯೋ ಅಪ್ಪ ರೀ, ನೋವ್ತಾಯ್ತ್ರಿ ಬಿಡ್ರಿ. ಇಷ್ಟೊತ್ತು ಅವಳು ಸರಿಯಾಗಿ ಬೈದೋದ್ಲು, ಇವಾಗ ನೀವುನುವೆ ಹಿಂಗೆಲ್ಲನೂ. ನಿನ್ಗೆ ಬರೀ ಮಾತಾಡೋದಲ್ಲ, ನಿಂಗೆ ಮಿಟ್ಟು ತಕೊಂಡು ನೋಡ್ಬೇಕು. ನಿನ್ಗೆ ಎಷ್ಟು ಹೇಳಿದ್ರು ಕೇಳ್ದಿದ್ದಂಗೆ ಇಂಥ ಕೆಲಸ ಮಾಡ್ದಲ್ಲೇ ಮೊಳ್ಳಿ. ಯಪ್ಪ ರೀ, ಬಿಡ್ರಿ, ಹೊಡಿಬೇಡ ಬಿಡ್ರಿ. ಅಪ್ಪ ನೋವಾಯ್ತದೆ ಬಿಡ್ರಿ. ಯವ್ವ ಬಿಡ್ರಿ, ನೋವಾಯ್ತೈತೆ ನನ್ಗಂತುನ್ವೆ. ಅಪ್ಪಪ್ಪ ರೀ, ಯವ್ವ ಬಿಡ್ರಿ. ಅಳಿ ಅಂದ್ರೆ ಹೋಗ್ಲಿ ಬಿಡ್ರಿ. ಅಳಿ ಅಂದ್ರೆ ಪಾಪ, ಅಳಿ ಅಂದ್ರೆ ನನ್ನ ಮಗಳು ಬಿಡ್ರಿ. ಅವಳಿಗೆ ಏನೋ ಗೊತ್ತೋ ಗೊತ್ತಿಲ್ದಿನಂಗೆ ಏನೋ ಮಾಡ್ಬಿಟ್ಟವಳೆ, ಬೇಕಂತ ಏನಾರ ಮಾಡ್ಬಿಟ್ಟವಳ. ಏನೋ ಒಸಿ ಅಡವಟ್ಟಾಗೋಗ್ಬಿಟ್ಟೈತೆ, ನಮ್ಗೆ ಆಚಾರ ಸರಿ ಇಲ್ವಲ್ಲ, ಅದಕ್ಕೆ ಒಸಿ ಅಡವಟ್ಟಾಗೋಗ್ಬಿಟ್ಟೈತೆ. ಅಷ್ಟಕ್ಕೆ ಹಿಂಗೆಲ್ಲಾನು ಹಿಡ್ಕೊಂಡು ಹೊಡಿಬೇಕು. ಅಳಿ ಅಂದ್ರೆ ದಯವಿಟ್ಟು ಬುಡಿ. ಅಳಿ ಅಂದ್ರೆ ದಯವಿಟ್ಟು ಬುಡಿ. ಅಳಿ ಅಂದ್ರೆ ಪ್ಲೀಸ್. ಅಳಿ ಅಂದ್ರೆ ಅವಳಿಗಲ್ಲತ್ತೆ, ಮೊದಲು ನಿಮ್ಗೆ ಎಕಡೆ ತಕೊಂಡು ಹೊಡಿಬೇಕು. ನಿಮ್ಗೆ ಹೊಡಿಯಕ್ಕಾಗಕ್ಕಿಲ್ವಲ್ಲ, ನೀವು ದೊಡ್ಡವರಲ್ವಾ, ಅದಕ್ಕೆ ನೀವು ಇವಳು ಬಾರಿಸ್ತಿರೋದು ನಾನಂತುನ್ವೆ. ನೀನು ಎಲ್ಲಿ ನಿಮ್ಗೆ ಹೊಡಿಯಕ್ಕಾಯ್ತದೆ ಹೇಳು? ನಿಮ್ಗೇನೋ ಹೊಡಿಯಕ್ಕಾಯ್ತದೆ ನಾನು? ಹಬ್ಬಬ್ಬಬ್ಬ, ಎಲ್ಲರೂ ಹೆಂಗೆ ಆಡ್ತೀರಾ ನೀವು ಅಂತಂದ್ರೆ ಹೇಳಿದ ಮಾತು ಕೇಳಲ್ಲ, ತಲೆನಾಗ ಬುದ್ಧಿ ಇಲ್ಲ. ಇವ್ರು ಮಾಡಿದ್ದೆ ಆಟ, ಊಡಿದ್ದೆ ಲಗ್ಗೆ ಅನ್ನಂಗೆ ಆಗೋಗ್ಬಿಟ್ಟೈತೆ ಇಲ್ಲ ಎಲ್ಲನೂ. ಹೇಳೋರಿಲ್ಲ ಕೇಳೋರಿಲ್ಲ, ಮರ್ಯಾದಿನಾಗೆ ನೋಡಿ. ಮನೆಗೆ ಬಂದ್ಬಿಟ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಹಾಕೊಂಡು ಚಟ್ನಿ ಮಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ಇವಳನ್ನ ಇಲ್ಲೇ ಬಿಟ್ಬಿಟ್ಟು ನಾನು ಹೊಂಟೋಗ್ಬಿಡ್ತೀನಿ ಅಷ್ಟೇ ನಮ್ಮ ಅಮ್ಮನ ಮನೆಗೆ. ಅಯ್ಯೋ ಅಳಿ ಅಂದ್ರೆ ಅಂತ ಕೆಲಸ ಮಾತ್ರ ಮಾಡಬೇಡಿ. ಅಳಿ ಅಂದ್ರೆ ಊರಾಗೆಲ್ಲ ಗಂಡ ಬಿಟ್ಟೋಳು ಅಂತ ಹೇಳ್ಬಿಟ್ಟು ಊರಾಗೆಲ್ಲನೂ ಆಡ್ಕಂತಾರೆ. ಅಳಿ ಅಂದ್ರೆ ಬ್ಯಾಡ. ಅಳಿ ಅಂದ್ರೆ ನಿಮ್ ಕೈ ಮುಗಿತೀನಿ. ಅಳಿ ಅಂದ್ರೆ ಮತ್ತೆ ಮುರುವಾದಿನಾಗ ಬಿದ್ದಿರ್ಬೇಕು ನೀವು ಅಷ್ಟೇ. ಏನಿಯ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಂಗಿದ್ರೆ ಬಿದ್ದಿರ್ರಿ. ಇಲ್ಲ ನೀವು ಆಡಿದ್ದೆ ಆಟ, ಊಡಿದ್ದೆ ಲಗ್ಗೆ ಅನ್ನೋದಾದ್ರೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ. ಇವಳ್ಗಂತೂ ಬಿಡಕ್ಕಿಲ್ಲ ನೋಡಿ. ಇನ್ನು 10 ನಿಮಿಷ ಟೈಮ್ ಕೊಡ್ತೀನಿ, 10 ನಿಮಿಷನೂ ಬೇಡ, ಇನ್ನೂ 1 ಗಂಟೆ ಟೈಮ್ ಕೊಡ್ತೀನಿ. ಅದೇನು ಮಾಡ್ತಿರೋ ನನಗೆಲ್ಲನೂ ಗೊತ್ತಿಲ್ಲ. ಅದೇನು ಮಾಡ್ತಿರೋ ಮಾಡ್ಬಿಟ್ಟು ಸೀರೆ ಎಲ್ಲನೂ ನೀಟಾಗಿ ಅದೇನು ವ್ಯಾಪಾರ ಮಾಡ್ತಿರೋ ಮಾಡ್ತಿರೋ ಗೊತ್ತಿಲ್ಲ. ಎಲ್ಲ ಇಲ್ಲೇ ಬಿಸಾಕ್ಬಿಟ್ಟು ನೀಟಾಗಿ ವಾಪಸ್ ಬಂದ್ಬಿಡ್ಬೇಕು ಅಷ್ಟೇ ನೀನಿಯ. ಇಲ್ಲ ಅಂದ್ರೆ ಇವ್ನು ಇಲ್ಲೇ ಇಟ್ಕೊಂಡು ಚುಟ್ಟಿಟ್ಕೊಂಡು ಏನು ಮಾಡ್ತೀನೋ ಗೊತ್ತಿಲ್ಲ. ಏನೇ ಕೇಳಿಸ್ತಾ ಇದ್ದೇನೆ? ಆ ಕೇಳಿಸ್ತೈತೆ. ಬತ್ತೀನಿ ಹೇಳ್ರಿ, ಬರ್ದೈನಿ ಎಲ್ಲೋಗ್ಲಿ ಬತ್ತೀನಿ. ಗಂಡನ ಜೊತೆ ಬಾಳ್ಬೇಕು, ಗಂಡನ ಜೊತೆ ಬಾಳ್ಮೆ ಮಾಡ್ಬೇಕು ಅಂತ ಅಂದ್ರೆ ಬೊತ್ತೀಗ. ಗಂಡನ ಜೊತೆ ನಂಗೇನು ಬಾಳ್ಮೆ ಮಾಡೋದು ಬೇಡ, ನನ್ನ ಗಂಡನ ಸವಾಸನೆ ನೀಯ ಬೇಡ ಅಂದ್ರೆ ಇಲ್ಲಿಂದ ಹೋಯ್ತೀಯ. ಎಲ್ಲ ನಿನಗೆ ನೀಯ ಬಿಟ್ಟಿದ್ದು, ಅದೇನು ಮಾಡ್ತೀವೋ ಮಾಡು, ನಾನು ನೋಡ್ತೀನಿ. ನೀನು ಗಂಡ ಬೇಕಾ, ಇಲ್ಲ ಅಂತಂದ್ರೆ ನಿನಗೆ ಹಿಂಗೆ ಬೀದಿ ಅಲ್ಕೊಂಡು ಅವ್ರು ಇವ್ರದ್ದು ಮಾನ ಕಳ್ಕೊಂಡು ನಿಂದು ಮಾನ ಕಳ್ಕೊಂಡು ಓಡಾಡೋದು ಬೇಕಾ ಅಂತ ಹೇಳ್ಬಿಟ್ಟು. ಅಲ್ಲ, ನೀನು ವ್ಯಾಪಾರ ಮಾಡಬೇಕು, ಇಲ್ಲ ಪಕ್ಕದಾಗಿರೋರು ಹಾಳು ಮಾಡಿ ವ್ಯಾಪಾರ ಮಾಡಬೇಕು? ಹಾ ಪೊದ್ದು ಏನಾರ ಮಾಡ್ಕೊಂಡ್ಲಿ ಹುಡುಗಿ. ನೀನ್ ಯಾಕೆ ಅವಳು ಸವಾಸಕ್ಕೆ ಹೋಗಿ ಅವಳನ್ನ ತುಳಿಬೇಕು ಅಂತ ಹೇಳ್ಬಿಟ್ಟು ನೀನು ನಿಂತ್ಕೊಂಡೆ? ಅದಕ್ಕೆ ಇವತ್ತು ನೀನು ಎಲ್ಲ ಕಚ್ಚಿದ್ದು. ನೀನು ಬಿಸ್ನೆಸ್ ಮಾಡಬೇಕಿತ್ತು. ಅಲ್ಲಲೇ ಮೊಳ್ಳಿ 1000 ರೂಪಾಯಿ ಸೀರೆನ 600 ರೂಪಾಯಿ ಮಾರ್ಬಿಟ್ಟು ಏನು ಮಾಡಬೇಕು ಅಂತ ಅಂದಿದ್ಯಾ? ಎಲ್ಲರೂ ಲಾಭಕ್ಕೆ ಮಾಡ್ತಾರೆ, ನೀನು ಯಾಕೆ ಹಿಂಗೆ ನಷ್ಟಕ್ಕೆ ಮಾಡ್ಕೊಂಡು ಲೌಡಿ? ಇಲ್ಲ ರೀ, ತಪ್ಪಾಯ್ತು, ದಯವಿಟ್ಟು ಬಿಟ್ಬಿಡಿ. ಇನ್ನೊಂದ್ಕಿತ ನೀವು ಹೇಳ್ದಂಗೆ ಕೇಳ್ತೀನಿ ರೀ. ಇನ್ನೊಂದ್ಕಿತ ಇಂಥ ಕಂತ್ರಿ ಕೆಲಸ ಎಲ್ಲ ಮಾಡಕ್ಕಿಲ್ಲ, ದೇವ್ರಣೆಗುನ್ವೆ ಮಾಡಕ್ಕಿಲ್ಲ. ಇನ್ನೊಂದು ಕಿತ್ತ ಮಾಡಕ್ಕಿಲ್ಲ ಅಂತಲ್ಲ, ಮಾಡಿದ್ರೆ ಉಳಿಯಕ್ಕಿಲ್ಲ. ಉತ್ಸಾರು ಏನಾರ ಹಿಂಗೆ ನೀ ಆಡ್ತಾ ಇದ್ರೆ ಉಳಿಯಕ್ಕಿಲ್ಲ ನೀನಂತೂ. ಮನಿ ಆಳು ಬಿತ್ರಿ, ಸುಮ್ಮನೆ ಬಿಟ್ಬಿಟ್ಟೆನ ನಾನು. ಇದೇ ಲಾಸ್ಟು, ಹೇಳ್ದಂಗೆ ಕೇಳ್ಕೊಂಡು ಮನೆಗೆ ಬಿದ್ದಿರ್ಬೇಕು. ಹೋಗ್ರಿ ಕೆಲ್ಸಕ್ಕೆ. ನಮ್ಮ ಅಮ್ಮನ ಮನೆಯಿಂದ ಈಚೆ ಕಡೆ ಕರ್ಕೊಂಡ್ಬಿಟ್ಟು ಬಂದಲ್ಲ, ಜೀವನ ಮಾಡೋದು ಕಲಿ, ಹಿಂಗೆ ಮನೆಯಾಳ ಕೆಲಸ ಮಾಡೋದೆಲ್ಲ ಕಲಿಯೋದು. ಅತ್ತೆ ದೊಡ್ಡರಾಗಿ ನೀವು ನ್ಯಾಯವಾಗಿ ಹೇಳ್ಕೊಡ್ಬೇಕು. ಅದು ಬಿಟ್ಬಿಟ್ಟು ನೋಡಿ, ನೀವು ಕರ್ಕೊಂಡ್ಬಿಟ್ಟು ಬಂದಿರೋದು ಈಚೆ ಕಡೆಗೆ, ನೀವು ನೋಡ್ಕೋಬೇಕು, ನೀವು ಜವಾಬ್ದಾರಿ ಹೊತ್ಕೋಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಕಂತ್ರಿ ಆಟ ಆಡ್ಕೊಂಡು ಕುಂತ್ಕೊಂಡ್ರೆ ಎಲ್ಲಿಂದ ಆಯ್ತದೆ ಎಲ್ಲನೂ? ಹಬ್ಬಬ್ಬಬ್ಬಬ್ಬ, ಪರವಾಗಿಲ್ಲ ನೀವು ನೋಡಿ. ಅದು ಏನು ಮಾಡ್ತಿರೋ ಮಾಡಿ, ನನಗಂತೂ ಗೊತ್ತಿಲ್ಲ. ನೀವಿಬ್ರು ಹಿಂಗೆ ಆಟ ಆಡ್ತಿದ್ರೆ ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕಾಯ್ತದೆ. ಉಸಾರು. ಹೊಳಿ ಅಂದ್ರೆ ಇನ್ನೊಂದು ಮದುವೆ? ನನಗೆ ಕ್ಯೂ ನಿಂತ್ಕೊಂಡವ್ರು ನನ್ನ ಹುಡುಗಿಯರೆಲ್ಲನೂ ಕ್ಯೂ ನಿಂತ್ಕೊಂಡವ್ರೆ, ಗೊತ್ತೇ ನಿಮ್ಗೆ? ಓಹೋ, ನಾನು ಕೊಡ್ತೀನಿ, ನಾನು ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ನನಗೇನು ಕಮ್ಮಿ ಆಗೈತೇನು? ಎಲ್ಲ ಸ್ಯಾನೆ ಐತೆ. ಹೋಗಿ ಈ ಮುಸುಡಿನ ಕೊಟ್ಕೊಂಡಲ್ಲ, ಇವಳನ್ನ ಕೊಟ್ಕೊಳ್ಳಿಲ್ಲ ಅಂತ ಹೇಳಿದಿದ್ರೆ ನಾನು ಹಬ್ಬಬ್ಬಬ್ಬ ಆರಾಮಾಗಿ ನೆಮ್ಮದಿಯಾಗಿ ಇರ್ತಾ ಇದ್ದೆ, ಗೊತ್ತೇನು? ಈ ಮುಸುಡಿನ ಕಟ್ಕೊಬಿಟ್ಟು ಹಿಂಗಾಗೈತೆ ನನ್ನ ಬಾಳು. ಫು. ಲೇ
ಯಾಕ್ಲೆ ಹಿಂಗ್ ಮಾಡ್ದೆ? ನಿಂಗೆ ಗಿಣಿಗೆ ಹೇಳ್ದಂಗೆ ಹೇಳ್ದೆ ನಾನು, ಬ್ಯಾಡ ಕಣಮಿ ಬ್ಯಾಡ, 2,000 ರೂಪಾಯಿ ಅಂತ ದುರಾಸೆ ಬಿದ್ಬಿಟ್ಟು ಮಾರಬೇಡ ಅಂತ ಹೇಳ್ಬಿಟ್ಟು ನೀನು ಕೇಳ್ದ? ಇಲ್ಲ 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 ಇಲ್ಲ, ನಾನು ಮಾರದೇನೇನಿಯಾ, ನಾನು ಮಾರದೆ 2,000 ರೂಪಾಯಿಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ಟೆ. ಅವ್ರಿಗೆಲ್ಲ ದಿಮಾಕಾಗಿ ಮಾತಾಡ್ಬಿಟ್ಟೆ. ಈಗ ನೋಡ್ದ, ಈಗ ಸೀರೆ ಮಾರ್ಬೇಕಾ? ಈಗ ನಿನ್ನ ಗಂಡ ಮನಕ್ಕೆ ತಗೊಂಬಿಟ್ಟು ಬರಬೇಡ್ರಿ ಅಂತ ಹೇಳ್ತಾವ್ನಿ. ಇಲ್ಲಿ ನೋಡಿದ್ರೆ ನಮ್ಮ ತಾಕ ಸೀರೆ ತಗೊಳ್ಳೋರು ಒಬ್ರು ಗತಿ ಇಲ್ಲ. ಅಲ್ಲ 500 ರೂಪಾಯಿಗೆ ಮಾರು ಅಂತ ಹೇಳಿದ್ಲು, ಹೆಂಗೋ 100 ರೂಪಾಯಿ ಇಟ್ಕೊಂಡು 600 ರೂಪಾಯಿಗೆ ಮಾರ್ತಾ ಇದ್ವಿ. ಈಗ ನೋಡಿದ್ರೆ ಅದೂ ಆಗ್ಲಿಲ್ವಲ್ಲೇ. ಥು, ಎಂಥ ಕತೆ ಆಗೋಗ್ಬಿಡ್ತು ಗೊತ್ತಾ? ನನಗಂತೂ ಹೆಂಗಾಯ್ತೈತೆ ಅಂದರೆ, ಮೈ ಉರಿತೈತೆ ಅಂದರೆ ನಿನ್ನ ಮ್ಯಾಲೆ. ನಿಂಗದು ಏನಾಯ್ತು ನಿಂಗೆ ಟೈಮಾಗೆ? ಅಮ್ಮ, ನಂಗೆ ಈಗಲೂ ಅರ್ಥ ಆಯ್ತಿಲ್ಲ ಕಣಮ್ಮ, ಏನಾಯ್ತು ಅಂತ ನೀನು ಅರ್ಥ ಆಯ್ತಿಲ್ಲ ಕಣಮ್ಮ ನನಗಂತೂ. ಅದ್ರ ಬಗ್ಗೆ ಏನಿಯಾ ಯೋಚನೆ ಮಾಡ್ತಾ ಇದೀನಿ, ಏನಾಯ್ತು ಹೆಂಗಾಯ್ತು ಅಂತ ಹೇಳ್ಬಿಟ್ಟು. ಸರಿ ನೋಡೋಣ ಇರು, ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಯಾರನ್ನ ವ್ಯಾಪಾರಕ್ಕೆ ಬಂದರೂ ಬರ್ಬೋದೇನೋ, ಮಾರ್ಬಿಟ್ಟು ಹೋಗೋಣ. ಇಲ್ಲ ಅಂದರೆ ಮನಕ್ಕೆ ತಗೊಂಡೋದ್ರೆ ನಿನ್ನ ಗಂಡ ಸುಮ್ಕೆ ಬಿಟ್ಟನ ನೋಡು. ಇನ್ನೂ 45 ಸೀರೆ ಅವೆ. 45 ಸೀರೆನ ಅದು ಹೆಂಗೆ ವ್ಯಾಪಾರ ಮಾಡೋದು, ಹೆಂಗೆ ಮನ್ಗೋಗೋದು? ಸರಿ ಕುಂತ್ಕ, ಹೆಂಗೋ ಒಂದು ಸ್ವಲ್ಪ ಹೊತ್ತು ಕುಂತ್ಕೊಂಡು ವ್ಯಾಪಾರ ಗೀಪಾರ ಮುಗಿಸ್ಬಿಟ್ಟು ಅಂಟ್ಬಿಡೋಣ. ಯಾರನ್ನಾರ ಕರಿ ಬತ್ತಾರೇನೋ. 600 ರೂಪಾಯಿ 600 ರೂಪಾಯಿ ಅಂತ ಕರಿ. ಸೀರೆ ಸೀರೆ 600 ರೂಪಾಯಿ ಸೀರೆ ಸೀರೆ. ಮಳ್ಳಿ 500 ರೂಪಾಯಿಗೆ ಕರಿಯಾತಾಗೆ. ಸೀರೆ ಸೀರೆ 500 ರೂಪಾಯಿ ಸೀರೆ. 500 ರೂಪಾಯಿ ಸೀರೆ. ಬನ್ನಿ ಬನ್ನಿ, ಸಣ್ಣಕಿರ ಸೀರೆನ 500 ರೂಪಾಯಿಗೆ ಏನಿಯಾ ಮಾರ್ತಾ ಇದೀವಿ, ತಕ ಬನ್ನಿ. ಯಾರು ಗೊತ್ತಿಲ್ಲ, ಎಲ್ಲರೂ ಮಕ ತಿರುಗಿಸ್ಕೊಂಡು ಹೋಯ್ತಿದ್ದಂಗೆ ಅವ್ರೆ. ಏನೋ 500 ರೂಪಾಯಿ ಸೀರೆನೇನು? ಹ್ಞೂ 500 ರೂಪಾಯಿ ಸೀರೆನೇನಿಯ. ಏನೋ ಬೈತಿದ್ರಂತೆ, ಗೊತ್ತಿಗೆಟ್ಟರು ತಗತ್ತೀರಾ, ಗೊತ್ತಿ ಇಲ್ದಿರೋ ರಂಗಿ ಅಂತ 2,000 ರೂಪಾಯಿ ಕಮ್ಮಿ ಕೊಡಕ್ಕಿಲ್ಲ, ಗೊತ್ತಿಗೆಟ್ಟರು ಅಂತ ಹೇಳ್ಬಿಟ್ಟು ಏನೋ ಹೇಳ್ತಿದ್ರಂತೆ. ಯಾರು ಗೊತ್ತಿಗೆಟ್ಟಿರೋ ನಿಮ್ಮ ಸೀರೆ ತಗೊಳಕ್ಕೆ? ಸೀರೆ ಉಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಯುಗಾದಿ ಹಬ್ಬಕ್ಕೆ ನಿಮ್ಮ ಸೀರೆ ಮಾತ್ರ ತಗೊಳಕ್ಕಿಲ್ಲ ನಾವು ಗೊತ್ತಿಗೆಟ್ಬಿಟ್ಟು. ಮಗಳೇ ನೋಡ್ದೇನೆ ನೀನು ಒಂದಿರೋ ಮಾತುಗಳೆಲ್ಲ ಅವ್ರು ಹೆಂಗೆ ವಾಪಸ್ ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು ನಿಂಗೆ ಅಷ್ಟು ಹೇಳ್ದೆ ನಾನು. ಬ್ಯಾಡ ಮಗಳೇ ಬ್ಯಾಡ ಮಗಳೇ ಬ್ಯಾಡ ಮಗಳೇ ಅಂದರೆ ಕೇಳಲಿಲ್ಲ. ಕುಂತ್ಕ, ಎಷ್ಟಾಯ್ತದ ಅಷ್ಟಾಗಲಿ ವ್ಯಾಪಾರ, ನಾವೇ ಕರಿಬೇಕು ಕುಂತ್ಕೊಂಡು. 500 ರೂಪಾಯಿ 500 ರೂಪಾಯಿ 500 ರೂಪಾಯಿ ಅಂತ ಕರಿ. ಇಲ್ಲ ಅಂದರೆ ಭದ್ರಮ್ಮನ ಮಗಳು ಭದ್ರ ಕಳಿ ಆಯ್ತಾಳೆ ಬಂದ್ಬಿಟ್ಟು. ಅಯ್ಯೋ 500 ರೂಪಾಯಿ ಸೀರೆ ಹೆಂಗಪ್ಪ ಮಾರೋದು? ಜೇಮ ಪರವಾಗಿಲ್ಲ ಅಲ್ವಾ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕಿನೂ ಶಾನೆ ಲಾಭ ಬಂದ್ಬಿಟ್ಟೈತೆ. ಗಣಪತಿ 600 ರೂಪಾಯಿ ಸೀರೆಗಳನ್ನ ಅಂದರೆ 600 ರೂಪಾಯಿ ರೇಂಜ್ ಸೀರೆಗಳನ್ನ 700 ರೂಪಾಯಿ 750 ರೂಪಾಯಿಗೆ ಮಾರಿದ್ದೀವಿ. ಇನ್ನೇ ಶಾನೆ 800 ರೂಪಾಯಿಗಂತೂ ನಾವು ಮಾರೇ ಇಲ್ಲ ಬಿಡು. ಅಂದರೆ ಒಂದು ಸೀರೆಗೆ 150 ರೂಪಾಯಿ ಲಾಭ ಅಂತಂದರೆ ಹತ್ತತ್ರ ನಾವು ಏನಿಲ್ಲ ಅಂದ್ರೂ ಎಷ್ಟು 80 ಸೀರೆನೋ ಎಷ್ಟೋ ಮಾರಿದ್ದೀವಿ ಅಂತ ಅನ್ನಿಸ್ತದೆ. 80 ಸೀರೆ ಗಂಟ ಮಾರ್ಬಿಟ್ಟಿದ್ದೀವಿ ಪತಿ ನಾವಂತೂ. 80 ಇಂಟು 150 ಹಾಕಿದ್ರು ಒಂದು 12,000 ರೂಪಾಯಿ ತನಕ ಲಾಭ ಬಂದ್ಬಿಟ್ಟೈತೆ ನಮ್ಗಂತೂ. ನೋಡು, ಇನ್ನೊಂದು ಕಿತ ತಂದ್ಬಿಟ್ಟು ಹಾಕೋಣ ನೋಡೋಣ. ಇನ್ನೊಂದು ಕಿತ ಸ್ಟಾಕ್ ತಂದ್ಬಿಟ್ಟು ಹಾಕ್ಬಿಟ್ಟು ಎಷ್ಟು ವ್ಯಾಪಾರ ಆಯ್ತದ ಆಗಲಿ. ಈ ಕಿತ ನೋಡೋಣ, ಇನ್ನೊಂದು 50 ಸೀರೆ ತಂದ್ಬಿಟ್ಟು ಹಾಕ್ಬಿಡೋಣ ಅಲ್ವಾ? ಈ ಕಿತ ಎಷ್ಟು ಆಯ್ತದ ಆಗಲಿ, ಒಂದೇ ಕಿತ ಚೆನ್ನಾಗಿ ಲಾಭ ಬರೋಂಗೆ ಮಾಡ್ಕೋಬೇಕು ಕಿತ ಅಷ್ಟೇನಿಯ. ಶಾನೆ ತೀರಾ ಕಮ್ಮಿ ರೇಟ್ನವೇನಿಯೇ ತಂದು ಮಾರಿದ್ದಲ್ವಾ, ಎಲ್ಲರೂ ಕೇಳ್ತಿದ್ರಲ್ಲ ಇನ್ನೂ ಚೆನ್ನಾಗಿರೋ ಯಾವನ ಇದ್ರೆ ನೋಡ್ರಿ ಮಾಡ್ರಿ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ನಾವೇನಿಯ ಸೇಲ್ ಮಾಡಾಕನ. ಪದು ನಿಂಗೆ ಇನ್ನೊಂದು ದಿವಸ ಹೇಳೋದೇನಿಯ ಮರ್ತೆ. ನಮ್ಮ ಬಿಸ್ನೆಸ್ ಎಲ್ಲ ಲಾಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಆ ಭದ್ರಮ್ಮನ ಮಗಳೇನೇನಿಯ, ಈ ಅವಳಲ್ಲ ನಿನ್ನ ವಾರ್ಗಿ ತಿದ್ದರಿದ್ದವಳು ಪ್ರೇಮಿ, ಅವಳಿಗೆ ಕಾಸು ಕೊಟ್ಬಿಟ್ಟು ಅವಳೇನೇನಿಯ ಕಳಿಸಿದ್ದಂತೆ. ನಾನು ಸುಮ್ಕೇನಿಯ ಫೋನ್ ಹಿಡ್ಕೊಂಡು ಡೌ ಮಾಡೋಳಂಗೆ ಹೋದೆ. ಹಂಗೆ ಮಾತಾಡ್ಕೊಂಡು ಹೋದಾಗ ಅವಳಂತೂ ನೀನು ವಾರ್ಗಿತ್ತಿ ಪ್ರೇಮಿಗೆ ಸೋರಿಯಾಗಿ ಆಚಾರ ಬಿಡಿಸ್ತಿದ್ಲು. ಹಾಳು ಮಾಡ್ಬಿಟ್ಟಲ್ಲೇ ಕಾಸನ್ನ 1,000 ರೂಪಾಯಿ ಸೀರೆನ 500 ರೂಪಾಯಿಗೆ ಮಾರು ಅಂದ್ರೂ ನಿಂಗೆ ಮಾರಕ್ಕೆ ಯೋಗ್ಯತೆ ಇಲ್ವಲ್ಲೇ, ಹಂಗೆ ಹಿಂಗೆ ಅಂತ ಸೋರಿಯಾಗಿ ಹೋಗಿತ್ತಿದ್ಲು. ಇದಕ್ಕೆಲ್ಲನೂ ಕಾರಣ ಆ ಭದ್ರಮ್ಮನ ಮಗಳೇ ನಿನಗೆ ಗೊತ್ತೇನು ಮನ್ಯಾಳಿ? ಹೌದೇನು ಅನ್ಕಂಡೆ ಜಯಮ್ಮ ನಾನು. ಏನೋ ನಡೀತಾ ಇತ್ತಲ್ಲ ಇಲ್ಲಿ. ಸೀರೆಗಳು ಮಾತ್ರ ಸಂದಕ್ಕಿದ್ವು ಅಲ್ವೇ, ತಂದಿದ್ಲಲ್ಲ ಮಾರಕ್ಕೆ. ಸೀರೆಗಳು ಮಾತ್ರ ಫಸ್ಟ್ ಕ್ಲಾಸಾಗಿದ್ವು ನೋಡು. ಸೀರೆಗಳು ಮಾತ್ರ 1,000 ರೂಪಾಯಿ ಮ್ಯಾಲೆ ನಿನಗೆ ಇದ್ವು ಸೀರೆಗಳು ಅನ್ನಿಸ್ತದೆ ರೇಟು. ಮಾತಾಡ್ತಿದ್ರು ಕೇಳಿಸ್ಕೊಂಡೆ, 1,000 ರೂಪಾಯಿ ಅಂತೆ ಸೀರೆಗಳು. 1,000 ಅಂತ ಹೇಳ್ತಿದ್ರು ಸೀರೆಯ. ನಾವು ಹೌದಾ, ನಾನು ಹಂಗೆ ಸುಮ್ಮನೆ ಇದ್ದೆ. ನೋಡಪ್ಪ ನಮ್ಮನ್ನು ಹಾಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಸೀರೆನ 500 ರೂಪಾಯಿಗೆ ಮಾರಕ್ಕೆ ಲಾಸ್ ಮಾಡ್ಕೊಂಡು ಮಾರಕ್ಕೆ ನಿಂತವ್ರಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಲಾಸ್ಟಾಗೆ ಅದು ದರಿದ್ರದೊಳಗೆ ಏನಾಯ್ತಾ ಏನೋ ಗೊತ್ತಿಲ್ಲ, ನನಗಂತೂ ನಗು ಬರ್ತದೆ ಬಿಡು. ಅದು ಏನೈತೆ ಅವಳಿಗೆ ಲಾಸ್ಟಾಗೆ ಯಪ್ಪ ಹೆಂಗಂದ್ರಂಗೆ ಬೈದ್ಬಿಟ್ಟು ಬಿಸ್ನೆಸ್ ಎಲ್ಲ ಲಾಸ್ ಮಾಡ್ಕೊಂಬಿಟ್ಲು. ಅವಳೇನಾರ ಬೈಲಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ನಮ್ಮ ಬಿಸ್ನೆಸ್ ಏನಿಯ ಲಾಸ್ ಆಗಿರೋದು ನೋಡು. ಅವನೇ ಅದೆಲ್ಲನೂ ಬಿಡು, ಎಲ್ಲ ಒಬ್ರು ಥ್ಯಾಂಕ್ಸ್ ಹೇಳ್ಬೇಕು. ಇದಕ್ಕೆಲ್ಲನೂ ಕಾರಣ ಆಗಿರೋರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು ಜಯಮ್ಮ. ನೋಡು, ಈಗ ಮಿಕ್ಕೈತಲ್ಲ, ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಹೇಳು, ಅದೆಲ್ಲನೂ ಈಗ ಹಂಗೆ ಇಟ್ಕೊಳ್ಳೋಣ. ಹೊಸಿ ಲಾಭದಾಗೆ ಸೀರೆ ತಗೊಬಿಟ್ಟು ಬರೋಣ. ಸರಿನಾ? ಇವಾಗ ಒಂಚೂರು ಕಮ್ಮಿ ರೇಟ್ ನಾವು ಯಾವನ ಒಂದು 500 ರೂಪಾಯಿ ನಾವು ಸೀರೆ ತಗೊಬಿಟ್ಟು ಬಂದು ಮಾರೋಣ. ನೋಡೋಣ ಎಷ್ಟಾಯ್ತದ ಆಗಲಿ. ಯಾಕಂದರೆ ಈ ಕಿತ್ತ ಹಸ್ಲು ಪಸ್ಲು ಎಲ್ಲನೂ ಶಾನೆ ಮುಟ್ಟೋದು ಬೇಡ. ಅವಳೆ ಹೆಂಗಾನ ಮಾಡ್ಕೊಂಡು ಹೋಗ್ಲಿ, ಅವಳ ಕರ್ಮಕ್ಕೆ ಅವಳೈತಾಳೆ, ನಮ್ಮ ಕರ್ಮಕ್ಕೆ ನಾವು ಓದ್ತೀವಿ. ಯಾರು ನೋಡು, ಈ ದುಡ್ಡೆಲ್ಲ ಹಂಗೆ ಎತ್ತಿಕೊಂಡಿರು. ನೋಡೋಣ ನಿನ್ನ ಗಂಡನ ಹಸ್ಲು ಪಾಪ ನಿನ್ನ ಗಂಡನ ಕೊಟ್ಬಿಡು. ಅವನು ತಿರುಗಾ ಕಿರಿಕ್ ಮಾಡ್ಬಿಡ್ತಾನೆ ನಿನ್ನ ಗಂಡ. ಇಲ್ಲ ಹೇಳು, ನಂಗೆ ಬೇಕು ಅಂತ ಹೇಳಿದ್ದೀನಿ, ಏನಾಗಕ್ಕಿಲ್ಲ.
ಇನ್ವೆಸ್ಟ್ಮೆಂಟ್ ಮಾಡೋಣ. ನೋಡು ಇನ್ನೊಂದು 4 ಸೀರೆನೇನೋ ಮಿಕ್ಕವೆ, ಅವನು ಕೌದ್ರ ಜೊತೆ ಇನ್ನೊಂದು ಸ್ವಲ್ಪ ಸೀರೆ ತಗೊಬಿಟ್ಟು ಬಂದ್ಬಿಟ್ಟು ಹಾಕ್ಬಿಟ್ಟು ಮಾರ್ಬಿಟ್ಟು ಏನೋ ಒಂದು ಮಾಡೋಣ. ಹೂನಿ, ನಾವು ನೋಡಿ ಯುಗಾದಿ ಹಬ್ಬಕ್ಕೆ ನಾವು ಸೀರೆಗಳೇ ತಗೊಂಡ್ಲಿಲ್ಲ ಅಲ್ವೇ, ಎಲ್ಲ ಬರೀ ಮಾರಿದ್ದೇನೆ ಆಯ್ತು. ನೋಡ ನೀರು ಲಾಸ್ಟಾಗಿ ಎಲ್ಲ ಸೀರೆ ವ್ಯಾಪಾರ ಆದಮೇಲೆ ನಾವು ಹೋದಾಗೆ ಸೀರೆ ನೀ ತಗೊಳ್ಳೋಣ. ಎಷ್ಟಾಯ್ತದ ಅಷ್ಟು ನೋಡೋಣ, ಒಂದು ಕಮ್ಮಿ ರೇಟ್ನವೇ ತಗೊಳ್ಳೋಣ. ಒಂದು 500,000 ರೂಪಾಯಿನವೇ ತಗೊಬಿಟ್ಟು ಹಂಗೆ ನಮ್ಮ ಅಮ್ಮಂಗೂ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ನೀನು ನಿಮ್ಮ ಅಮ್ಮಂಗೂ ನಿಮ್ಮ ಅತ್ತೆಗೂ ಕೊಡಿಸು, ನಾನು ಕೊಡಿಸ್ತೀನಿ. ಸರಿ ಪದ್ದು, ಹಂಗಾದ್ರೆ ಈ ಕಾಸು ಇವಾಗ ಸೀರೆ ತಗೊಂಬಿಟ್ಟು ಬರೋಕ್ಕೆ ಬಳಸೋಣ. ಲಾಭ ದುಡ್ಡೆಲ್ಲ ಇಲ್ಲೇ ಐತಿ. 12,000 ಅಲ್ವೇ, 13,000 ಚಿಲ್ಲರೆ ಅಂದರೆ ಒಬ್ರಿಗೆ 750, ಒಬ್ರಿಗೆ 780 ಹಂಗೆಲ್ಲ ಮಾರ್ದ್ವಲ್ಲ, 13,000 ಚಿಲ್ಲರೆನೇನು ಐತೆ. ಎಲ್ಲ ಬಂದಿರೋ ಲಾಭ ಎಲ್ಲನೂ ತಗೊಂಡಿರು. ನೀನೇ ಇಕ್ಕ ಇದಕ್ಕೆ ಏನು ಮಾಡಬೇಕು ಅಂತ ನೀನೇ ಯೋಚನೆ ಮಾಡು. ನೀನು ಯಾವ ಥರ ಸೀರೆ ತರಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಕಾದ್ರೆ ಹೋಗ್ಬಿಟ್ಟು ತಗೊಂಬಿಟ್ಟು ಬರೋಣ. ಸರಿ ಕೊಡು, ಯೋಚನೆ ಮಾಡ್ತೀನಿ. ಯಾರು ಗೊತ್ತಾನೆ ಇಲ್ವಲ್ಲೇ. 500 ರೂಪಾಯಿ ಸೀರೆ, 500 ರೂಪಾಯಿ, 500 ರೂಪಾಯಿ, 500 ರೂಪಾಯಿ ಸೀರೆ, 500 ರೂಪಾಯಿ ಸೀರೆ, ಬನ್ನಿ ಬನ್ನಿ ಬನ್ನಿ, 500 ರೂಪಾಯಿ, 500 ರೂಪಾಯಿ, 500 ರೂಪಾಯಿ, ಎಲ್ಲ ಕ್ವಾಲಿಟಿ ಸೀರೆ ಬನ್ರಿ. ನೀರ್ಗೆ ಹಾಕುದುಡುವೆ ಕಲರ್ ಹಾಕಿಲ್ಲ, ಬನ್ನಿ ಬನ್ನಿ ಬನ್ನಿ, ಸೂಪರ್ ಸೀರೆ ಬನ್ನಿ, ನೀವು ತಗೊಳ್ಳಿ ಬನ್ನಿ. ನನ್ನ ಮಗಳಿಂದನೇ ಹಾಳಾಗೋಗ್ಬಿಡ್ತಲ್ಲ ನಾನು. ಅಷ್ಟೆಲ್ಲ ಹೇಳಿದ್ರು ಕೊಂತ್ರಿ ಕೆಲಸ ಮಾಡೋದು ಮಾತ್ರ ಬಿಡ್ಲಿಲ್ಲ ಇವಳಂತೂ. ಎಷ್ಟಪ್ಪ ಹೇಳಿ ಇವಳಿಗಂತೂ ಇವತ್ತೊಂದು ಸೀರೆನೂ ವ್ಯಾಪಾರ ಆಯ್ತಿಲ್ವೇ. ಇವಳಿಗೆ ಹೇಳಿ 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 ನನಗೇನೇ ಸಾಕು ಹೋಗ್ಬಿಡ್ತು. ಅಷ್ಟು ಹೇಳಿದ್ರು ಹೆಂಗೆ ಮಾಡ್ಬಿಟ್ಲು ನೋಡು. ಈಗ ಸೀರೆ ವ್ಯಾಪಾರ ಮಾಡೋಣ, ಮನ್ಗೋಗೋಣ, ಏನು ಮಾಡೋಣ ಒಂದು ಗೊತ್ತಾಯ್ತಿಲ್ಲ ನಂಗಂತೂ. ಲೇ ಮಗಳೇ, ಈಗ ಏನು ಮಾಡೋದೆ? ಲೇ ನಿನ್ನ ಗಂಡು ಬೇರೆ ಹೇಳೋನಲ್ಲ ಸೀರೆ ಎತ್ಕೊಂಬರ್ಬೇಡ ಅಂತ. ಈಗ ಈ ಸೀರೆನೆಲ್ಲ ಏನು ಮಾಡೋಗಣ? ಬಿಸ್ಗಿಸಕ್ಕೆ ಹೋಗಕ್ಕಾಯ್ತದ? ನೋಡು ಇನ್ನೂ ಕಮ್ಮಿ ರೇಟ್ಗೆ ಏನಾರ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಆ ಭದ್ರಮ್ಮನ ಮಗಳಿಗೆ ಫೋನ್ ಮಾಡ್ಬಿಟ್ಟು ಕೇಳು. ಇನ್ನು ಕಮ್ಮಿ ರೇಟು ಕೊಟ್ಬಿಟ್ಟು ಹೋಗ್ತೀವಿ ನಾವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನು ಹೇಳ್ತಾಳು? ಇನ್ನು ಇಷ್ಟೊಂದು ಸೀರೆ ಇಕ್ಕೊಂಡು ಏನು ಮಾಡೋಕ್ಕಾಯ್ತದೆ? 45 ಸೀರೆ ಅವು ಇವಾಗ ಸದ್ಯಕ್ಕೆ. 45 ಸೀರೆನೂ ಇಕ್ಕೊಂಡು ಏನು ಮಾಡ್ತೀಗ ಹೇಳು ನೀನು? ನನ್ನ ಮಾತು ಕೇಳು, ಬಾ ಸುಮ್ಕೆನೆ ನೀಯ. ಫೋನ್ ಮಾಡಿ ಕೇಳಿವಂತೆ. ಈಗ ತಾನೇ ಮಕ್ಕಳಿಗೆ ತಗೋಳು. ಇನ್ನೊಂದು ಕಿತ್ತ ಫೋನ್ ಹಾಕಿದೆ ಅಂದರೆ ಅಲ್ಲಿಂದನೇ ಮೆಟ್ಟಗೆ ಸಿಗ್ತಾಳಷ್ಟೇ. ಇಲ್ಲಿ ಗಂಟನೂ ಸುಮ್ಕಿರಮ್ಮ ನೀನು. ಸ್ವಲ್ಪ ಹೊತ್ತು ಕುಂತ್ಕ ಆಯ್ತದೆ ವ್ಯಾಪಾರ. ಸಂಜೆ ಗಂಟ ಕುಂತ್ಕೊಳಕ್ಕಾಗಿಲ್ವ ನಿನಗೆ? ಅಯ್ಯೋ, ಯಾರನ್ನ ಒಬ್ರು ಬೇರೆ ಊರಿಂದನ ಬಂದೇ ಬರ್ತಾರೆ. ಕುದುರ್ತಾರೆ ನಿಂಗೆ. ಇಲ್ಲ ಬೇರೆ ಊರ್ಗನ ತಗೊಂಡೋಗ್ಬಿಟ್ಟು ಸೀರೆ ಯಾತಾಗ ಮಾರ್ಕೊಂಡ್ಬಿಟ್ಟು ಬರ್ಬೋದಿತ್ತು. ಬೇರೆ ಊರಾಗ ಯಾರೋ ನಮಗೆ ಸರಿಯಾಗಿ ಗೊತ್ತಿಲ್ಲ. ನಾವು ಹೋದ್ರು ತಗೊಂತಾರೋ ತಗೊಳಕಿಲ್ವೋ ಅದನ್ನೂ ಗೊತ್ತಿಲ್ಲ ನನಗಂತೂ. ತಗೊಂತಾರೋ ಬಿಡ್ತಾರೋ ನಾಕಾಣೆ. ಈ ಊರಾಗೆ ಈ ಪಾಟಿ. ಇನ್ನು ಬೇರೆ ಊರಾಗೆ ಅಂತ ಹೋದ್ರೆ ಯಾರಪ್ಪ ತಗೊಂಡೋರಿನ ತಗೊಳಕಿಲ್ಲ ಅಂತ ಅನ್ನಿಸ್ತದೆ ಯಾರೂ. ಏನು ಮಾಡೋದಪ್ಪ? ಒಳ್ಳೆ ಕೆಲಸ ಮಾಡ್ಬಿಟ್ಟಲ್ಲ ನೀನಂತೂ. ಅಷ್ಟು ಹೇಳಿದ್ರು. ಅಯ್ಯೋ ಸರಿ, ನನಗೂ ಸೊಂಟ ನೋಯ್ತಾಯ್ತು. ನಾನು ಹೊತ್ತು ಕುಂತ್ಕೊತೀನಿ. ಸೀರೆ ಸೀರೆ ಸೀರೆ, 500 ರೂಪಾಯಿ ಸೀರೆ, ಸೀರೆ ಸೀರೆ, 500 ರೂಪಾಯಿ, ಬನ್ನಿ ಬನ್ನಿ ಬನ್ನಿ, ಕೇವಲ 500 ರೂಪಾಯಿ ಸೀರೆ, 500 ರೂಪಾಯಿ ಸೀರೆ, 500 ರೂಪಾಯಿ ಸೀರೆ. ಕೂಗಿ ಕೂಗಿ ಗಂಟ್ಲಂತೂ ಒಣಗೋಯ್ತು. ಒಬ್ರು ತಗೋತಾ ಇಲ್ಲ. ವ್ಯಾಪಾರ ಮಾಡೋಕ್ಕೂ ಅಷ್ಟೇನಿಯ. ನೈಸಾಗಿ ಮಾತಾಡಿದ್ರೆ ಬರ್ತಾರೆ, ದೌಲತ್ತಾಗಿ ಮಾತಾಡಿದ್ರೆ ಬರೋಕ್ಕಿಲ್ಲ ಅಂತ ಇವಾಗ ಸಂದಾಗ ಅರ್ಥ ಆಯ್ತು.